ನ್ಯೂಸ್ 42 ಕನ್ನಡ. ನಾಳೆ ನಡೀತಕ್ಕಂಥ ಕನ್ನಡ ರೇಷ್ಮೆ ನಾಡ ಕನ್ನಡ ಹಬ್ಬ ಒಂದು ವಿಚಾರವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು BDCC ಬ್ಯಾಂಕ್ ನಿರ್ದೇಶಕ ಮಂಜು ಕರೆದಿದ್ದೀನಿ. ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ, ನಾಳೆ ನಡೀತಾ ಇರ್ತಕ್ಕಂಥ ರೇಷ್ಮೆ ನಾಡ ಕನ್ನಡ ಹಬ್ಬ, ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿರಿಯ ಮುತ್ಸದ್ದಿಗಳು, ನಮ್ಮ ರಾಮನಗರ ಜಿಲ್ಲೆಯ ಹಿರಿಯ ಧುರೀಣರು ಹಾಗೂ ನಮ್ಮೆಲ್ಲರ ನೆಚ್ಚಿನ ಮಾರ್ಗದರ್ಶಕರಾದಂಥ CM ಲಿಂಗಪ್ಪಾಜಿರವರಿಗೆ ಒಂದು ಪೌರ ಸನ್ಮಾನವನ್ನು ಏನು ಇಟ್ಕೊಂಡಿದ್ದಾರೆ. ಅದೇ ರೀತಿ ಒಂದು 17 ಜನರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ, ಅರ್ಹ ವ್ಯಕ್ತಿಗಳಿಗೆ, ನಮ್ಮ ರಾಮನಗರ ಜಿಲ್ಲೆಯ ವ್ಯಕ್ತಿಗಳಿಗೆ ಒಂದು ಕೆಂಗಲ್ ಹನುಮಂತ ಪ್ರಶಸ್ತಿ ಅಂತ ಏನು ನಗರಸಭೆಯನ್ನು ಕೊಡ್ತಾ ಇದ್ದಾರೆ, ಆ ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ನಾಳೆ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಕ್ಕೆ 3 ಗಂಟೆಗೆ ನಮ್ಮ ತಾಲೂಕಿನ ಇದ್ದಿರ್ತಕ್ಕಂಥ 21 ಜನ ಪ್ಯಾಕ್ಸ್ನ ಸಿಬ್ಬಂದಿ ವರ್ಗದವ್ರಿಗೆ ಮತ್ತು ನಮ್ಮ ಪ್ಯಾಕ್ಸ್ನ CEOಗಳಿಗೆ, ಎಲ್ಲ ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲ ಪ್ಯಾಕ್ಸ್ ನಿರ್ದೇಶಕರುಗಳಿಗೆ, ಅಧ್ಯಕ್ಷರುಗಳಿಗೆ, ಉಪಾಧ್ಯಕ್ಷರುಗಳಿಗೆ ನಾನು ತಮ್ಮ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಭಾಗವಹಿಸಿ ಎಲ್ಲರನ್ನೂ ಕರ್ಕೊಂಡ್ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮುಖೇನ ಮನವಿಯನ್ನು ಮಾಡ್ತಾಯಿದ್ದೀನಿ. ಬರೀ ರಾಮನಗರ ತಾಲೂಕು ಒಂದೇ ಅಲ್ಲ, ಈಗೇನು ಒಂದು ಚನ್ನಪಟ್ಟಣ ತಾಲೂಕು ಇರ್ತಕ್ಕಂಥ ಪ್ಯಾಕ್ಸ್ನ ಇರ್ಬೋದು, ಕನಕಪುರ, ಹಾರೋಹಳ್ಳಿ, ಸೋಲೂರು, ಮಾಗಡಿ, ಚನ್ನಪಟ್ಟಣ ಎಲ್ಲ ಪ್ಯಾಕ್ಸ್ನ ನಿರ್ದೇಶಕರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಹಾಗೂ ಪ್ಯಾಕ್ಸ್ನ ಸಿಬ್ಬಂದಿ ವರ್ಗದವರು, ಎಲ್ಲದಕ್ಕಿಂತ ಮುಖ್ಯವಾಗಿ ಕಾರ್ಯನಿರ್ವಾಹಕ ಸಿಬ್ಬಂದಿ ವರ್ಗದವರು, CEOಗಳು ಜವಾಬ್ದಾರಿಯನ್ನು ತಗೊಂಡು ಈ ಕಾರ್ಯಕ್ರಮಕ್ಕೆ ಬಂದು ತಾವು ಎಲ್ಲರನ್ನೂ ಕರ್ಕೊಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಂಡು, ಕ್ರಿಯಾಶೀಲ ಅಧ್ಯಕ್ಷರು, ನಮ್ಮ ನೆಚ್ಚಿನ ನಾಯಕರು ಆದಂಥ ಶಶಿಯಣ್ಣ ನೇತೃತ್ವದಲ್ಲಿ ನಡೀತಕ್ಕಂಥ ಮಿನಿ ದಸರಾ ಹಬ್ಬ ಅಂತಲೇ ಕೂಡ ಹೇಳಿದ್ರು ಕೂಡ ತಪ್ಪಾಗಲಾರ್ದು, ಏನೊಂದು 3 ಗಂಟೆಗೆ ಮೆರವಣಿಗೆ, ಸ್ತಬ್ಧಚಿತ್ರ ಮೆರವಣಿಗೆ ಸ್ಟಾರ್ಟ್ ಆಗಿ ಸಾಯಂಕಾಲ ನಡೀತಕ್ಕಂಥ ಪೌರ ಸನ್ಮಾನ ಕಾರ್ಯಕ್ರಮಕ್ಕೆ ಒಳಗಾದಂಥ ನಮ್ಮ CM ಲಿಂಗಪ್ಪ ಅವರು, ಅದೇ ರೀತಿ 17 ಜನ ಏನು ಕೆಂಗಲ್ ಹನುಮಂತ ಪ್ರಶಸ್ತಿಗೆ ಹಾಕಿರ್ತಕ್ಕಂಥ 17 ಜನ, ತದನಂತರ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಭಾವಿ ಮುಖ್ಯಮಂತ್ರಿಗಳು, ಈಗ ಹಾಲಿ ನಮ್ಮ ನೆಚ್ಚಿನ ನಾಯಕರಾದಂಥ DCM ಆದಂಥ DK ಶಿವಕುಮಾರ್ ಸಾಹೇಬರು, ಮತ್ತೋರ್ವ ಕ್ರಿಯಾಶೀಲ ಮತ್ತು ಮಾಜಿ ಸಂಸದರು, ಕ್ರಿಯಾಶೀಲ ಬಮೂಲ್ನ ಅಧ್ಯಕ್ಷರು ಆದಂಥ DK ಸುರೇಶ್ ಸಾಹೇಬರು, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಜನಪ್ರಿಯ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅಣ್ಣವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಭಾಗದ ಜನಪ್ರಿಯ ಶಾಸಕರು ಮತ್ತು ಕ್ರಿಯಾಶೀಲ ನಾಯಕರಾದಂಥ ನಮ್ಮ ನೆಚ್ಚಿನ ಬಾಲಣ್ಣವರು ಕೂಡ ಈ ಸಭೆಗೆ ಆಗಮಿಸ್ತಾ ಇದ್ದಾರೆ. ಪಕ್ಕದ ತಾಲೂಕಿನ ಶಾಸಕರಾದಂಥ CP ಯೋಗೇಶ್ವರ್ ಸಾಹೇಬರು ಕೂಡ ಈ ಒಂದು ಸಭೆಗೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಸಹಕಾರಿ ಬಂಧುಗಳಿಗೆ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳಿಗೆ ನಾನು ಇದೇ ನನ್ನ ಆಹ್ವಾನ ಪತ್ರಿಕೆ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ತಮ್ಮ ಮುಖೇನ, ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಮುಖೇನ ಮತ್ತು ಮಾಧ್ಯಮ ಪತ್ರಿಕೆಗಳ ಮುಖೇನ ನಾನು ವಿನಮ್ರವಾಗಿ ಮನವಿಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಏನು ಮಡಿಕೇರಿಯಲ್ಲಿ ನಡೀತಕ್ಕಂಥ ದಸರಾ ಏನು ನೀವು ಕಲಾವಿದರ ತಂಡಗಳನ್ನು ನೋಡ್ತೀರಿ ಮಡಿಕೇರಿ ದಸರಾದಲ್ಲಿ, ಅದೇ ರೀತಿ ಇರ್ತಕ್ಕಂಥ ಎಲ್ಲ ಕಲಾವಿದರ ತಂಡ, ಸ್ತಬ್ಧಚಿತ್ರ ಮೆರವಣಿಗೆ, ಸಾಯಂಕಾಲ ನಡೀತಕ್ಕಂಥ ಮ್ಯೂಸಿಕಲ್ ನೈಟು, ಏನೊಂದು ಅದ್ದೂರಿ ರಸಮಂಜರಿ ಕಾರ್ಯಕ್ರಮ, ಚಲನಚಿತ್ರ ನಟರು, ಖ್ಯಾತ ಗಾಯಕರಾದಂಥ ನಮ್ಮ ಮಂಗ್ಲಿಯವರು ಮತ್ತು ಕುನಾಲ್ ಗಾಂಜಾಲವ ಅಂತ ಅಂದ್ಬಿಟ್ಟು ಜನಪ್ರಿಯ ಭಾರತದ ಹೆಸರಾಂತ ಸಂಗೀತ ನಿರ್ದೇಶಕ ಮತ್ತು ಗಾಯಕ, ಅದೇ ರೀತಿ ಮತ್ತೋರ್ವ ಭಾರತದಲ್ಲಿ ಹೆಸರಾಂತ ಸಂಗೀತ ನಿರ್ದೇಶಕ ಗುರುಕಿರಣ್ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮ ವಿಜೃಂಭಣೆ ನಡೆದಿದೆ. ಸಮಸ್ತ ರಾಮನಗರ ಜಿಲ್ಲೆಯ, ರಾಮನಗರ ಜನತೆಯ ಎಲ್ಲ ನಾಗರಿಕ ಬಂಧುಗಳು ಇದರಲ್ಲಿ ಪಕ್ಷಾತೀತವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಈ ಒಂದು ರೂವಾರಿಯಾದಂಥ ಶಶಿಯಣ್ಣವ್ರಿಗೆ, ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ಇಕ್ಬಾಲ್ ಹುಸೇನ್ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಮನವಿಯನ್ನು ಕೂಡ ತಮ್ಮ ಮುಖಾಂತರ ನನ್ನ ನ್ಯೂಸ್ 42 ಕನ್ನಡ.